ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್. ನಾನೀಗ ಕೆನರಾ ಬ್ಯಾಂಕ್ ಅಪ್ರೆಂಟಿಸಲ್ಲಿ ವರ್ಕ್ ಮಾಡ್ತಿದ್ದೀನಿ. 2 ಮಂತ್ಸ್ ಆಯಿತು. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅಪ್ರೆಂಟಿಸು ಏನು, ಆದರೂ ಬಿಫೋರ್ ಸೆಲೆಕ್ಷನ್ ಆಫ್ಟರ್ ಸೆಲೆಕ್ಷನ್ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಆಫ್ಟರ್ ಸೆಲೆಕ್ಷನ್ ಆದಮೇಲೆ ಯಾವ ರೀತಿ ವರ್ಕ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಅಪ್ರೆಂಟಿಸ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಅಪ್ರೆಂಟಿಸ್ ಅನ್ನೋದು ಇದು ಒಂದು ಟೆಂಪ್ರವರಿ ಜಾಬ್ ಆಗಿರುತ್ತೆ, ಪರ್ಮನೆಂಟ್ ಇರಲ್ಲ. ಇದು 1 ಇಯರ್ ಇರುತ್ತೆ ಪೀರಿಯಡು. ಆಫ್ಟರ್ 1 ಇಯರ್ ಆದಮೇಲೆ ನೀವು 1 ಇಯರು ವರ್ಕ್ ಮಾಡಿದ್ದೀರಾ ಅಂತ ಒಂದು ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡ್ತಾರೆ. ಮತ್ತು ಈ ಜಾಬ್ ಬಗ್ಗೆ ನೋಡೋದಾದರೆ ಇದು ಲೀವ್ ಬಂದು 12 ಲೀವ್ ಇರುತ್ತೆ ವರ್ಷಕ್ಕೆ. ಸೊ ಅಟ್ ಎ ಟೈಮ್ ನಾವು 4 ಲೀವ್ ತೊಗೋಬೋದು. ಒಂದು ತಿಂಗಳಲ್ಲಿ ಒಂದು ಮಾತ್ರ ಲೀವ್ ಇರುತ್ತೆ. ಒಂದಕ್ಕಿಂತ ಜಾಸ್ತಿ ಲೀವ್ ಹಾಕ್ಕೊಂಡ್ರೆ ಸ್ಯಾಲ್ರಿಲಿ ಕಟ್ ಆಗುತ್ತೆ. ಇದ್ರ ಸ್ಯಾಲ್ರಿ ಬಂದು 15,000 ರೂಪಾಯಿ ಇರುತ್ತೆ. ಅದರಲ್ಲಿ 10,500 ರೂಪಾಯಿ ಬಂದು ಬ್ಯಾಂಕ್ ನಮಗೆ ಕೊಡ್ತಾರೆ. ಇನ್ನು 4,500 ರೂಪಾಯಿ ಬಂದು ಗೌರ್ಮೆಂಟ್ ನಮಗೆ ಕೊಡ್ತಾರೆ. ಸೊ ಇದಾದಮೇಲೆ ಏನಪ್ಪ ಹಾಲಿಡೇಸ್ ನೋಡೋದಾದರೆ ಸಂಡೇ, ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಗೌರ್ಮೆಂಟ್ ಹಾಲಿಡೇಸು. ಬ್ಯಾಂಕ್ ಯಾವಾಗ ರಜೆ ಇರುತ್ತೆ ನಮಗೂ ಕೂಡ ಹಾಲಿಡೇ ಇರುತ್ತೆ. ಟೆಂಪ್ರವರಿ ಜಾಬ್ ಆಗಿದ್ರು ಕೂಡ ಈ ಅಪ್ರೆಂಟಿಸು ನಾನು ಯಾಕೆ ವರ್ಕ್ ಮಾಡ್ತಿದ್ದೀನಿ ಮತ್ತು ಯಾರು ಈ ಜಾಬ್ನ ವರ್ಕ್ ಮಾಡಬೇಕು ಅಂತ ಹೇಳೋದಾದರೆ, ಯಾರು ಬ್ಯಾಂಕಿಂಗಲ್ಲೇ ಮುಂದುವರಿಬೇಕು, ಆ ಬ್ಯಾಂಕಿಂಗಲ್ಲೇ ಕಿರಿಯರ್ನ ಗ್ರೋ ಮಾಡಬೇಕು ಅನ್ನೋರು ಮಾತ್ರ ಈ ಒಂದು ಜಾಬ್ನ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಕೆಲವರು ಬ್ಯಾಂಕ್ ಎಕ್ಸಾಮ್ಸ್ಗೆ ಓದ್ತಿರ್ತೀರ, ಈಗ ರೀಸೆಂಟಾಗಿ ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರ, ಅವ್ರಿಗೆ ಯಾವುದೇ ರೀತಿ ಐಡಿಯಾ ಇರಲ್ಲ. ಅವರು ಈ ಜಾಬ್ಗೆ ಸೇರ್ಕೋಬೋದು. ಅಂದರೆ ಸೇರಿಕೊಂಡ್ರೆ ಬ್ಯಾಂಕಿಂಗಲ್ಲೇ ಕಿರಿಯರ್ ಗ್ರೋ ಮಾಡಿ ಇದರಲ್ಲೇ ನಾನು ಮುಂದುವರಿತೀನಿ ಅನ್ನೋರು ಅಂಥವ್ರು ಸೇರ್ಕೋಬೋದು. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರ, 2-3 ವರ್ಷ ಓದಿರ್ತೀರ, ಯಾವುದೂ ಎಕ್ಸಾಮ್ ಕ್ಲಿಯರ್ ಆಗಿರಲ್ಲ. ಅಟ್ಲೀಸ್ಟ್ ಇದನ್ನಾರು ಒಂದು ಮಾಡಿಕೊಂಡ್ರೆ ನೆಕ್ಸ್ಟು ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋರು ಈ ಜಾಬ್ನ ಚೂಸ್ ಮಾಡಿ. ಅದರ್ವೈಸ್ ಚೂಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಟೆಂಪ್ರವರಿ ಆಗೋದ್ರಿಂದ ನೆಕ್ಸ್ಟ್ 1 ಇಯರ್, ಆಫ್ಟರ್ 1 ಇಯರ್ ತನಕ ಏನು ತೊಂದರೆ ಇರಲ್ಲ. ಆಫ್ಟರ್ 1 ಇಯರು ಫೈನಾನ್ಷಿಯಲಿ ಕಷ್ಟ ಆಗುತ್ತೆ. ಇದು ಅದೇ 1 ಇಯರ್ ಆದಮೇಲೆ ಟರ್ಮಿನೇಟ್ ಮಾಡ್ತಾರೆ ಅಷ್ಟೇ. ಇದು ಅಪ್ರೆಂಟಿಸ್ ಜಾಬ್ ಆಗಿರುತ್ತೆ. ಎಸ್ಪೆಷಲಿ ಕೆನರಾ ಬ್ಯಾಂಕು ಅಪ್ರೆಂಟಿಸು ನಾನು ಏನು ವರ್ಕ್ ಮಾಡ್ತಿದ್ದಲ್ಲ, ಇದು ನೋಟಿಫಿಕೇಷನ್ ಯಾವಾಗ ಬಂತು ಅಂತಂದರೆ 2025 ಸೆಪ್ಟೆಂಬರಲ್ಲಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ಸ್ ಇರಲ್ಲ. ಓನ್ಲಿ 12th PUC ಮಾರ್ಕ್ಸ್ ಮೇಲೆ, ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಇದನ್ನು ಸೆಪ್ಟೆಂಬರಲ್ಲಿ ಅಪ್ಲೈ ಮಾಡ್ತೀನಿ. ಡಿಸೆಂಬರಲ್ಲಿ ನಮಗೆ ಮೆಸೇಜ್ ಬರುತ್ತೆ, ನನಗೆ ಬರುತ್ತೆ, ನೀವು ವೇಟಿಂಗ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಬೆಂಗಳೂರಲ್ಲಿ. ಯಾಕಂದರೆ ಬೆಂಗಳೂರು ಹೆಡ್ ಕ್ವಾರ್ಟರ್ ಇರೋದು ಕೆನರಾ ಬ್ಯಾಂಕ್ದು ಬೆಂಗಳೂರಲ್ಲೇ. ಸೊ ಬಂದು ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಸೊ ನಮ್ಮ ಡಿಗ್ರಿಯಲ್ಲಿ ನಾವು BCom ಕಂಪ್ಲೀಟ್ ಮಾಡಿದ್ವಲ್ಲ, ಅಲ್ಲಿ ನಾವು 3 ಜನ ಅಪ್ಲೈ ಮಾಡಿದ್ದು. ನಾನು ಮತ್ತು ನನ್ನ ಫ್ರೆಂಡ್ ಅರ್ಜುನ್ ಅಂತ, ಇನ್ನೊಬ್ಳು ಶಶಿಕಲಾ ಅಂತ ಅಪ್ಲೈ ಮಾಡಿದರು. ಸೊ ನಮ್ಮಿಬ್ರದ್ದು, ನಂದು ಮತ್ತು ಅರ್ಜುನ್ದು 30 ಡಿಸೆಂಬರಲ್ಲೇ ಇರುತ್ತೆ. ನಾವು ಅಲ್ಲಿಗೆ ಹೋಗ್ತೀವಿ. ಮಾಮೂಲಿ ಫಾರ್ಮಲ್ಸು ವೇರ್ ಮಾಡಿ ಹೋಗ್ತೀವಿ. ಡಾಕ್ಯುಮೆಂಟ್ ಎಲ್ಲ ಮಾಮೂಲಿ ಅವರು ಒಂದು ಫಾರ್ಮೇಟ್ ಕೊಟ್ಟಿರ್ತಾರೆ, ಇಮೇಲಲ್ಲಿ ಕಳಿಸಿರ್ತಾರೆ, ಇದೇ ರೀತಿಯಲ್ಲಿ ನೀವು ಡಾಕ್ಯುಮೆಂಟ್ಸ್ನ ತೊಗೊಬನ್ನಿ ಅಂತ. ಅದೆಲ್ಲ ತೊಗೊಂಡು ನಾವು 30 ಡಿಸೆಂಬರ್ಗೆ ಬೆಂಗಳೂರಿಗೆ ಹೊರಡ್ತೀವಿ. ಸೊ ಅಲ್ಲಿ ರೀಚ್ ಆಯಿತು, ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಗುತ್ತೆ. ಸೊ ನನ್ನ ಫ್ರೆಂಡ್ದು ಬಂದು ಅರ್ಜುನ್ ಅಂತ ಹೇಳಿದ್ರು, ಒಂದು ಎಲ್ಲ ಡಾಕ್ಯುಮೆಂಟು ಕ್ಲಿಯರ್ ಆಗುತ್ತೆ, ಯಾವುದೇ ರೀತಿಯ ಪೆಂಡಿಂಗ್ ಇರಲ್ಲ. ನಂದು 2 ಡಾಕ್ಯುಮೆಂಟ್ ಮಾತ್ರ ಪೆಂಡಿಂಗ್ ಉಳ್ಕೊಳುತ್ತೆ. ಒಂದು ಬಂದು ಕಾನ್ವಕೇಷನ್ ಅಂತ ಡಿಗ್ರಿಲಿ ಪ್ರೊವೈಡ್ ಮಾಡ್ತಾರೆ, ಫೈನಲ್ ಸರ್ಟಿಫಿಕೇಟು, ಅದು ಇಂದ ನಂದು ಬಂದಿರಲ್ಲ. ಜೊತೆಗೆ ಇದು ಸೆಂಟ್ರಲ್ದು ಏನು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಅದು ಇಂಗ್ಲೀಷಲ್ಲಿರುತ್ತೆ. ಈಗ ಕರ್ನಾಟಕದ್ದು OBC ಸರ್ಟಿಫಿಕೇಟು ಅದು ಕನ್ನಡದಲ್ಲಿರುತ್ತೆ, ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇರುತ್ತೆ. ಇದು ಸೆಂಟ್ರಲ್ದು ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರುತ್ತೆ, ಅದು ಇಂಗ್ಲೀಷಲ್ಲಿರುತ್ತೆ, ಕನ್ನಡದಲ್ಲಿರಲ್ಲ. ಯಾವುದೇ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಈ ಇನ್ಕಮ್ ಕ್ಯಾಸ್ಟು ಕನ್ನಡದಲ್ಲಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಡಲ್ಲ. ಅದನ್ನು ನಾವು ಸೆಂಟ್ರಲ್ ಮಾಡಿಸಿ ಇಂಗ್ಲೀಷ್ ಫಾರ್ಮೇಟಿಗೆ ಕನ್ವರ್ಟ್ ಮಾಡಿಸಿ ಅದನ್ನು ಮಾಡಿಸ್ಬೇಕು. ಅದನ್ನು ಮಾಡಿಸಿ ಸಬ್ಮಿಟ್ ಮಾಡಬೇಕು. ಅದು 2 ಪೆಂಡಿಂಗ್ ಉಳ್ಕೊತು. ಅದೇ ನೀವೇನಾದರೂ ಸೆಲೆಕ್ಟ್ ಆದರೆ ಜಾಯ್ನಿಂಗಿಂತ ಮುಂಚೆ ಇವೆರಡು ಡಾಕ್ಯುಮೆಂಟ್ಸನ್ನು ನೀವು ಪ್ರೊವೈಡ್ ಮಾಡಿ, ಆಮೇಲೆ ನೀವು ಜಾಯ್ನಿಂಗ್ ಆಗಬೇಕು ಅಂತ ಹೇಳ್ತಾರೆ. ಸರಿ ಸರ್, ಓಕೆ ಅಂತ ಹೇಳ್ಬಿಟ್ಟು ಬರ್ತೀವಿ. ಅವ್ರದ್ದು ಕಾಂಟ್ಯಾಕ್ಟ್ ಇರುತ್ತೆ. ಅದಾಗೆ ಒಂದು 15 ಡೇಸ್ ಆದಮೇಲೆ ಕಾಲ್ ಮಾಡ್ತೀವಿ.
ಯಾರಿಗೆ ಅಲ್ಲಿ ಹೆಡ್ ಕ್ವಾರ್ಟರ್ಗೆ. ಅವರು ಇನ್ನೂ ಲೇಟ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದರು. ಸೊ ನಮಗೆ ಡಿಸೆಂಬರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿತ್ತು. ನಮಗೆ ಸೆಲೆಕ್ಟ್ ಆಗಿದ್ದು ರಿಸಲ್ಟ್ ಬಂದು ಫೆಬ್ರವರಿ ಮಿಡ್ಡಲ್ಲಿ ಕಾಲ್ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಾ, ನಂಜನಗೂಡು ಬ್ರ್ಯಾಂಚ್ ಓಕೆನಾ ಸರ್ ಅಂತ ಕೇಳ್ತಾರೆ. ನಮ್ಮದು ಊರು ನಂಜನಗೂಡೆ ಇರುತ್ತೆ. ಸರಿ ಸರ್, ಓಕೆ, ನಾವು ತೊಗೋತೀವಿ. ನಂಜನಗೂಡೆ ಇಲ್ಲಿಂದ ವಾಕಬಲ್ 1 ಕಿಲೋಮೀಟರ್ ಇದೆ. ಯಾಕಂದರೆ ಪೋಸ್ಟಿಂಗು ಬಂದು ಇದು ಹೋಮ್ ಟೌನೇ ಕೊಡ್ತಾರೆ. ಇದು ಪರ್ಮನೆಂಟ್ ಆಗಿರೋದು ಮತ್ತು ಸ್ಯಾಲ್ರಿ ಕೂಡ ಕಮ್ಮಿ ಇರೋದ್ರಿಂದ ನಾವು ಎಲ್ಲಿ ಪೋಸ್ಟಿಂಗ್ ಕೇಳ್ತೀವಿ ಅಲ್ಲೇ ಕೊಡ್ತಾರೆ. ಅದಕ್ಕೆ ಯಾವುದೇ ರೀತಿ ಇಲ್ಲೇ ಹೋಗಬೇಕು ಅಂತ ಆ ಥರ ಏನಿಲ್ಲ. ಸೊ ನಂಜನಗೂಡೆ ನಾನು ತೊಗೊಂಡೆ. 23 ಫೆಬ್ರವರಿ ನಂದು ರಿಪೋರ್ಟಿಂಗ್ ಇರುತ್ತೆ. ಸೊ ರಿಪೋರ್ಟಿಂಗ್ಗೆ ಮಾಮೂಲಿ ಬ್ಯಾಂಕಿಂಗ್ ಅಂದರೆ ಡ್ರೆಸ್ಸು, ಸೆನ್ಸು ಮತ್ತು ಹೇರ್ ಸ್ಟೈಲ್ಸು ಸ್ವಲ್ಪ ನಂದು ಜಾಸ್ತಿ ಇತ್ತು. ಸೊ ಫಾರ್ಮಲ್ಸ್ ಎಲ್ಲ ತೊಗೊಂಡು ಕ್ಲೀನಾಗಿ ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸ್ಕೊಂಡು ಶೇವ್ ಮಾಡಿಕೊಂಡು 23 ನಾನು ಜಾಯ್ನ್ ಆಗ್ತೀನಿ. ಅಲ್ಲಿ ಜಾಯ್ನಿಂಗ್ ಡೇ ದಿನ ನಂದು ಫಸ್ಟ್ ಸ್ಟಾರ್ಟಿಂಗ್ ಕೆಲಸ ಕೊಡಲ್ಲ ನನಗೆ. ಈ ಥರ ಅವ್ರಿಗೂ ಮೇಲ್ ಬಂದಿರುತ್ತೆ, ನಿಮ್ಮ ಅಪ್ರೆಂಟಿಸ್ ಒಬ್ಬರು ಬರ್ತಿದ್ದಾರೆ ನಿಮ್ಮ ಬ್ರ್ಯಾಂಚ್ಗೆ ರಿಪೋರ್ಟಿಂಗ್ಗೆ ಅಂತ ಅವ್ರಿಗೂ ಮೇಲ್ ಬಂದಿರುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಒಂದು ಬಾಂಡ್ ಅವ್ರದ್ದೊಂದು ಫಾರ್ಮೇಟ್ ಕೊಡ್ತಾರೆ. ಒಂದು ಬಾಂಡ್ ಲಾಯರ್ ಹತ್ರ ಹೋಗಿ ಮಾಡಿಸ್ಕೊಬನ್ನಿ ಅಂತ ಹೇಳ್ತಾರೆ. ಫಸ್ಟ್ ಪಾರ್ಟಿ ಕೆನರಾ ಬ್ಯಾಂಕು, ಸೆಕೆಂಡ್ ಪಾರ್ಟಿ ಅಪ್ರೆಂಟಿಸು, ಈ ಥರ 1 ಇಯರ್ ಕಾಂಟ್ರಾಕ್ಟ್ ಇರುತ್ತೆ, ನೀವು ಮಾಡಬೇಕು ಅಂತ ಒಂದು ಫಾರ್ಮೇಟ್ ಕೊಡ್ತಾರೆ. ಅದನ್ನು ಲಾಯರ್ ಹತ್ರ ಹೋಗಿ 500 ರೂಪೀಸ್ ಬಾಂಡ್ ಇರುತ್ತದು, ಅದನ್ನು ಹೋಗಿ ಮಾಡಿಸ್ಕೊಂಡು ಸಿಗ್ನೇಚರ್, ಸೈಲು ಮತ್ತು ಅವ್ರದ್ದೇ ಆದಂಥ ಕೆಲವುದು ಇದು ಕೊಡ್ತಾರೆ, ಏನಪ್ಪ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಅದಕ್ಕೆ ಸಿಗ್ನೇಚರ್ ಎಲ್ಲ ಮಾಡಬೇಕಾಗಿರುತ್ತೆ. ಸೊ ಅದು ಫಸ್ಟ್ನೇ ದಿನ ಕಳೆಯುತ್ತೆ. ಫಸ್ಟ್ನೇ ದಿನ ಯಾವುದೇ ರೀತಿ ನಾವು ವರ್ಕ್ ಮಾಡಲ್ಲ. ಎರಡನೇ ದಿನದಿಂದ ಅಂದರೆ 23 ಆಗಿರೋ 24ರಿಂದ ನಂದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದು ವರ್ಕ್ ಯಾವ ಥರ ಇರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ನನ್ನ ಫ್ರೆಂಡ್ ಎಲ್ಲಿ ಪೋಸ್ಟಿಂಗ್ ಆದ, ಮತ್ತು ನಾವು 3 ಜನ ಸೆಲೆಕ್ಟ್ ಆಗಿದ್ವಲ್ಲ, ಅದರಲ್ಲಿ ಒಬ್ರದ್ದಾಗಲಿಲ್ಲ, ನಮ್ಮಿಬ್ಬರದ್ದಾಗಿದೆ. ಇನ್ನೊಬ್ಬ ಅರ್ಜುನ್ ಅಂತ ಹೇಳಿದ್ನಲ್ಲ, ಅವನು ಎಲ್ಲಿ ಪೋಸ್ಟಿಂಗ್ ಆದ, ಮತ್ತು ನಂದು ವರ್ಕ್ ಯಾವ ಥರ ಇದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.